ಹೇಳಿ ಬೆಳಗ್ಗೆ ದೋಸೆ ತಿಂಡಿ ಅಂದರೆ ಸ್ವಲ್ಪ ಆರಾಮ್ ಅನಿಸ್ಬಿಡುತ್ತೆ ಅಲ್ವಾ. ಈಸಿ ಮಾಡ್ಕೊಳ್ಳೋದು, ಒಂದು ಪಲ್ಯ ಮಾಡಿದ್ರೆ ಮುಗ್ದೋಯ್ತು. ಮತ್ತೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಒಂದು ಫೇಸ್ ಪ್ಯಾಕ್ ಹಾಕೋತಾ ಇದ್ದೀನಿ. ಹಾಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದರಲ್ಲಿ ಇದು ಯಾವುದೋ ಏನೋ ಅಂತೆಲ್ಲ ಹಾಕಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್. ಮತ್ತು ಸ್ಪ್ಯಾಚುಲದಲ್ಲಿ ಹಾಕ್ಕೊಂಡು ಅದು ವರ್ಕ್ ಆಗಲ್ಲ ನನಗೆ ಅಂತ ತೆಗೆದಿಟ್ಬಿಟ್ಟು ಕೈಯಲ್ಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟೆ. ನನಗೆ ಆ್ಯಕ್ನೆ ಮಾರ್ಕ್ಸ್ ಎಲ್ಲ ಹೋಮ್ ರೆಮಿಡಿಯಲ್ಲೇ ಫೇಸ್ ಪ್ಯಾಕಲ್ಲಿ ಚೆನ್ನಾಗಿ ಹೋಯಿತು. ಆ ಫೇಸ್ ಪ್ಯಾಕ್ನ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಹಣೆ ಮೇಲೆ ನನಗೆ ಜಾಸ್ತಿ ಟ್ಯಾನ್ ಆಗಿತ್ತಲ್ಲ, ಅದು ಹೋಗಲೇ ಇಲ್ಲ. ಹಾಗಾಗಿ ಈ ಪ್ಯಾಕ್ನ ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಆ ಸೀರಮ್ ತೋರಿಸಿದ್ನಲ್ಲ, ಇದಾದಮೇಲೆ ಅದೊಂದೇ ಅಪ್ಲೈ ಮಾಡಿರೋದು. ಮತ್ತು ಸಂಜೆ ಮುಖ ತೊಳೆದ್ರೂ ಎಷ್ಟು ಗ್ಲೋ ಆಗ್ತಾಯಿದೆ ನೋಡಿ ಫೇಸು. ನಾನು ವಾಕ್ ಹೋದಾಗಲೇ ಮುದ್ದನ್ನ ಆಟ ಆಡಕ್ಕೆ ಬಿಡ್ತೀನಿ. ಯಾಕೆ ಅಂದರೆ ಅವನ ಆಟಗಳು ಹಿಂಗಿರ್ತವೆ ನೋಡಿ. ಇಲ್ಲಿ ಊರಿಂದ ತಂದಿದ್ದು ಸ್ವಲ್ಪ ದಾಸವಾಳ ಕಡ್ಡಿಗಳಿತ್ತು, ಅದೆಲ್ಲ ಪ್ರಾಪೋಗೇಷನ್ಗೆ ನೆಡ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಿಕೊಂಡು ಕಡ್ಡಿಗಳನ್ನ ಒಂದು 8 ಇಂಚಷ್ಟು ಪೀಸ್ ಮಾಡಿಕೊಂಡು ಅದನ್ನ ನೆಟ್ಕೊಂಡ್ರೆ ಬೇಗನೆ ಹುಟ್ಟುತ್ತೆ, ಮಳೆಗಾಲ ಅಲ್ವಾ ಅಂತ ಹೇಳ್ಬಿಟ್ಟು. ಮತ್ತು ರ್ಯಾಪರ್ ಎಲ್ಲ ಹಾಕೋಕ್ಕಿತ್ತು ಮುದ್ದುಗೆ. ನಾವು ಚಿಕ್ಕವರಿದ್ದಾಗಲೇನೋ ನಾವೇ ಹಾಕೋತಾ ಇದ್ವಿ, ಈಗ ಮಕ್ಕಳು ಚಿಕ್ಕವರಾದಾಗಲೂ ನಾವೇ ಹಾಕಬೇಕು. ಇನ್ನೂ ನಮಗೆ ಕೆಲಸ ಮುಗಿಲೇ ಇಲ್ವಾ ಅಂತ ಅನ್ನಿಸ್ತಾಯಿತ್ತು. ಮತ್ತು ಏನೇನೋ ಸ್ಕೂಲ್ ಮೆಮೊರೀಸ್ ಎಲ್ಲ ಮುದ್ದು ಜೊತೆ ಶೇರ್ ಮಾಡಿಕೊಂಡು, ಅಂದರೆ ಅದೇ ಹೇಳ್ತಾ ಇದ್ದೆ, ನಾವೆಷ್ಟು ಇಂಡಿಪೆಂಡೆಂಟಾಗಿ ನಮ್ಮ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೋತಾ ಇದ್ವಿ, ಇವಾಗೆಲ್ಲನೂ ಮಾಡಿಕೊಡ್ಬೇಕು ಮಕ್ಕಳಿಗೆ. ನನಗೆ ಒಂದೊಂದು ಸಲ ಅನಿಸುತ್ತೆ, ನಾವು ಮಾಡೋ ಓವರ್ ಕೇರಿಂದ ಮಕ್ಕಳು ವ್ಯಕ್ತಿತ್ವ ವಿಕಸನ ಎಲ್ಲೋ ಕುಗ್ತಾ ಇದೀನೋ ಅಂತ.